ಅಡಿಕೆ ಹೆಚ್ಚಾಯಿತು, ಜಾಗ ಇಲ್ಲ. ಅರ್ಜೆಂಟಿಗೊಂದು ಗೂಡೆ ಮಾಡುವಲ್ಲ. ಮನೆಗೆ ಹೋಗಿ ಪುನಃ ಇನ್ನೊಂದು ಬಟ್ಟೆ ತರುವಷ್ಟು ಸಮಯ ಇಲ್ಲ. ಅರ್ಜೆಂಟಿಗೊಂದು ಗೂಡೆ. ಗಮನಿಸಿ, ಇಲ್ಲಿ ಯಾವುದೇ ಪ್ಲಾಸ್ಟಿಕ್ ಬಳಕೆ ಇಲ್ಲ, ಅಡಿಕೆಯೇ ಇಲ್ಲ. ನಾನು ಬರುವಾಗ ಯಾವುದೋ ಒಂದು ಪಾತ್ರೆ ತಂದಿದ್ವಿ, ಅಷ್ಟೊತ್ತಿಗೆ ನೋಡ್ತೇವೆ ಅಡಿಕೆ ಇನ್ನೂ ಜಾಸ್ತಿ ಉಂಟು, ಹೆಕ್ಲಿಕ್ಕೆ ಇನ್ನೂ ಬಾಕಿ ಇದೆ. ಎಲ್ಲ ಮರ ಹಾಕಿಕೊಂಡು ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಇರುವಷ್ಟನ್ನು ಹಾಗೆ ಒಂದೇ ಸುಮ್ಮನೆ ಬಿಡಬಾರ್ದಲ್ಲ, ಅದನ್ನು ಪೂರ್ತಿ ತಗೊಂಡು ಹೋಗಬೇಕು. ಅದಕ್ಕೆ ಇಲ್ಲೇ ಬಿದ್ದ ಅಡಿಕೆ ಹಾಳೆಯಿಂದ ದಿಢೀರ್ ಒಂದು ಸಣ್ಣ ಗೂಡೆ ತಯಾರು. ಇದೆಂತ ಇದು ಇನ್ನೊಂದು ಥರ ಕಟ್ಟಲಿಕ್ಕೆ ಹೇಗೆ ಬೇಕಾದರೆ ಹೊಟ್ಟೆ ಮಾಡದೆ ಹಾಗೆ ಒಂದು ಕಟ್ ಮಾಡಿ, ಆಗ ಅಲ್ಲಿ ಬಿಗಿ ಸಿಗ್ತದೆ ಗ್ರಿಪ್ಪಿಗೆ. ಸರಿ ಸರಿ ಸರಿ. ಮೊದಲೆಲ್ಲ ಇದೇ ಉಪಯೋಗಿಸ್ತಾ ಇದ್ದದ ಅಲ್ಲಿ ಪುತ್ತೂರು ಕಡೆ ಎಲ್ಲ? ಹೌದು, ಈ ಅಡಿಕೆ ಹಾಕೋದಂತ ಹೀಗೆ. ಈಗ ನನಗೆ ಇದೆಲ್ಲ ಇಲ್ಲ, ಯಾವ ಪ್ಲಾಸ್ಟಿಕ್ಕು ಬಕೆಟು ಗಿಕೆಟು ಎಂಥದ್ದು ಇಂಥದ್ರಲ್ಲಿ ಇದು. ಬಹುಶಃ ಆಗ ಅಡಿಕೆ ಅಂದರೆ ಈಗಿನಷ್ಟು ಲಾರ್ಜ್ ಸ್ಕೇಲಲ್ಲಿ ಬೆಳೀತಾ ಇರಲಿಲ್ಲ, ಸಾಕಾಗ್ತಾ ಇತ್ತು ಇಷ್ಟೇ. ಹೌದು, ಅಲ್ಲ ಬೆಳೀತಾ ಇದ್ದರೂ ಸಹ, ಎಷ್ಟು ಬೆಳೆದರೂ ಸಹ ಇದು ಸಾಕು. ಒಂದು ಬಾಲ್ದಿ ಎಲ್ಲಿ ಏನು ಹಿಡಿತದೋ ಅದು ಇದರಲ್ಲೂ ಹಿಡಿತದೆ. ಕೈ ಉದ್ದ ಬಿಟ್ಟ ಕಾರಣ ಇದು ನ್ಯಾಚುರಲ್ ಹಿಡಿಕೆ ಸಾಯಿತು. ಅಡಿಕೆ ದೊಡ್ಡ ಇರುವ ಕಾರಣ ಈ ಗ್ಯಾಪ್ ಎಲ್ಲ ಇದ್ರೇನು ತೊಂದರೆ ಆಗೋದು.